ಇವತ್ತು ನಾನು ಅಮ್ಮ ಶಾಪಿಂಗ್ ವಿಡಿಯೋ ಚಾಲೆಂಜ್ ಮಾಡಿದ್ವಿ. ಸ್ಟಿಕ್ ಅರೌಂಡ್ ಆ್ಯಂಡ್ ಸಿ ಇಫ್ ಯು ಲೈಕ್ ಇಟ್. ಅಮ್ಮ ಚಾಲೆಂಜಿಗೆ ರೆಡಿ ಅದೆಯಾ? ಎಸ್. ನಿಂದು 2,000, ನಂದು 1,000 ಶಾಪಿಂಗ್. ಲೆಟ್ಸ್ ಡೂ ಇಟ್. ಓಕೆ, ಟೈಮ್ ಈಗ 9 ಗಂಟೆ. ಮನೆಯಿಂದ ಸ್ಟಾರ್ಟ್ ಆಗ್ತಿದ್ದೀವಿ. ಪುಟ್ಟಕ್ಕ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ನಮಗೆ ಬೈತಿದ್ದಾಳೆ. ಪುಟ್ಟಕ್ಕ ಹಾಯ್ ಹೇಳು. ಹೋಗುವಾಗ ಎಷ್ಟು ಫ್ರೆಶ್ ಆಗಿದ್ವಿ. ಎಂಡಲ್ಲಿ ನಮ್ಮ ಮುಖಗಳು ನೋಡಿ ಅಪ್ಪ, ಅಲ್ಲಾಗಿರೋ ಟ್ಯಾನು ಇನ್ನೂ ಕಮ್ಮಿ ಆಗಿಲ್ಲ. ಸೊ ನಮ್ಮ ಮನೆ ಆಚೆ ನಿಂತ್ಕೊಂಡು ಬಸ್ಗೋಸ್ಕರ ಕಾಯ್ತಿದ್ವಿ. ಚಾಲೆಂಜಿಗೆ ರೆಡಿನಾ? 2,000 ತಗೊಂಡ್ಯಾ? ಎಷ್ಟು ತಗೊಂಡ್ಯಾ ಮಮ್ಮಿ ನೀನು? 2,000. ನಮ್ಮ ಮನೆಯಿಂದ ಬೆಳಗಾಂಗೆ ಡೈರೆಕ್ಟ್ ಬಸ್ ಇಲ್ಲ. ಸೊ ನಾವು ಬೆಲ್ಲದ ಬಾಗೇವಾಡಿಯಿಂದ 9:30 ಹಾಗೆ ಬಸ್ ಸಿಕ್ತು. ಬಸ್ ಸಿಕ್ಕಾಪಟ್ಟೆ ರಶ್ಶು. ನಾನೊಂದು ತೀರ, ಭಾರತಮ್ಮ ಒಂದು ತೀರ ಆಗಿ ಕಂಪ್ಲೀಟ್ ಬೆಳಗಾಂವರೆಗೂ ಕೂತಿದ್ವಿ. ಬೇರೆ ಬೇರೆ ಕೂತ್ಕೊಂಡ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಸೀಟ್ ಸಿಕ್ಕಿದ್ದು ನಮ್ಮ ಪುಣ್ಯ. ನಾನೊಂದಿನ ನೀನೊಂದಿನ ಎಲ್ಲಿ ಹೋಗ್ತೀವಿ ಫಸ್ಟು? ಓಕೆ, ಆಲ್ಮೋಸ್ಟ್ ಒಂದು 11 ಗಂಟೆ ಹಾಗೆ ನಾವು ಬೆಳಗಾಂ ಬೀಚ್ ಆದ್ವಿ. ಯಾವ ಕಲ್ಲಿಗೆ ಕರ್ಕೊಂಡು ಹೊಂಟಿಯಾ? ಹಾಂ, ಕರ್ಕೊಂಡು ಬಂದಿಯಾ ಮಮ್ಮಿ? ನಮ್ಮ ಬೆಂಗಳೂರು ಡಿಮಾರ್ಟ್ಗೂ ಇಲ್ಲಿ ಡಿಮಾರ್ಟ್ಗೂ ಏನು ಡಿಫ್ರೆನ್ಸು? ಓಕೆ, ಡಿಮಾರ್ಟಲ್ಲಿ ಶೂಟಿಂಗ್ ಅಲೋ ಇರಲಿಲ್ಲ, ಸೊ ಜಾಸ್ತಿ ವ್ಲಾಗ್ ಮಾಡಿ. ಡಿಮಾರ್ಟ್ ಶಾಪಿಂಗ್ ಆದಮೇಲೆ ಬೆಳಗಾಂ ಶಾಪಿಂಗಾ? ಬಸ್ ಸ್ಟಾಪ್ ಎದುರುಗಡೆನೇ ತುಮಕೂರು ತಟ್ಟೆ ಇಡ್ಲಿ ಆ್ಯಂಡ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೋಟೆಲ್ ಇದೆ. ಸೊ ನಾವಿಲ್ಲಿ ಹೋಗಿದ್ವಿ. ಮಮ್ಮಿ ಮಸಾಲೆ ದೋಸೆ ತೊಗೊಂಡಿದ್ರು, ನಾನು ಚೀಸ್ ಮಸಾಲೆ ದೋಸೆ. ತಿಂದು ಹೇಳ್ರಿ ಹೆಂಗೈತೆ ಅಂತ. ಓಕೆ, 5ಗೆ ಎಷ್ಟು ರೇಟಿಂಗು? ಇಲ್ಲಿ ದೋಸೆ ಟೇಸ್ಟ್ ಆವ್ರೇಜ್ ಅಂತ ಹೇಳ್ಬೋದು, ಬಿಕಾಸ್ ನಾವು ಇದಕ್ಕಿಂತ ಬೆಟರ್ ದೋಸೆ ಬೇರೆ ಕಡೆ ತಿಂದಿದ್ದೀವಿ. ನೆಕ್ಸ್ಟ್ ನಾವು ಹೊರಟಿದ್ದು ಗಣಪತಿ ಗಲ್ಲಿಗೆ. ಬಿಸಿಲಲ್ಲಿ ನಮ್ಮ ಮಮ್ಮಿ ಊರು ಸಲ್ತಾಳೆ. ಏನು ಕೊಡಿಸಿಲ್ಲ, ಏನು ತಗೊಂಡು ಇಲ್ಲ. ಏನು ಬೇಕು ಬೆಳಗಾಮಲ್ಲಿ ತೊಗೊಂಡಿದ್ದು ಒಂದು ಒಳ್ಳೆ ಐಟಮ್ ಅಂದರೆ ಮಡಿಕೆ. ಇಷ್ಟೊಳಗೆ ನನ್ನ ಎನರ್ಜಿ ಫುಲ್ಲು ಡ್ರೈನ್ ಆಗೋಗಿತ್ತು. ಮಮ್ಮಿನ ಕಳಿಸಿ ನಾನು ಒಂದು ಕಡೆ ಕೂತ್ಕೊಂಡಿದ್ದೆ. ಬರಬೇಕಂದ್ರೆ ಈ ಹಣ್ಣು ತಿಂದು ತುಂಬ ದಿನ ಆಗಿತ್ತು. ಸೊ ಎಳ್ಚಿಕಾಯಿ ತೊಗೊಂಡ್ವಿ. ಬೆಳಗಾಂ ಅಂದರೆ ಕುಂದ, ಅದರಲ್ಲೂ ಪುರೋಹಿತ್ ಕುಂದ ಅಂದರೆ ಸೂಪರ್. ಬಟ್ ಬೆಳಗಾಮಲ್ಲಿ ಎಲ್ಲ ಅಂಗಡಿನಲ್ಲೂ ಪುರೋಹಿತ್ ಅಂತ ಹೆಸರಿರುತ್ತೆ. ಆದರೆ ಈ ಪರ್ಟಿಕ್ಯುಲರ್ ಶ್ರೀ ಪುರೋಹಿತಲ್ಲಿ ತುಂಬ ಒಳ್ಳೆ ಕುಂದ ಸಿಗುತ್ತೆ. ನಾನು ನತ್ತು ತೊಗೊಳ್ಳೋಣ, ಅಲಿಪಾಕ್ ತಿನ್ನೋಕ್ಕೆ ಹೋಗೋಣ, ಫುಲ್ಲು ಬೆಳಗಾಂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿದ್ದ ಬಿಸಿಲಿಗೆ ನನ್ನ ಎನರ್ಜಿ ಫುಲ್ಲು ಡ್ರೈನ್ ಔಟ್ ಆಗಿ ತಿನ್ನೋಕ್ಕೆ ಬಿಟ್ಟೆ. ನಾನು ಏನೂ ತೊಗೊಂಡಿಲ್ಲ. ಚಾಲೆಂಜ್ ವಿಡಿಯೋ ಅಂತ ಮಾಡೋಕ್ಕೆ ಹೋದ್ವಿ. ಚಾಲೆಂಜ್ ವಿಡಿಯೋ ಗಾನ್. ನಾನು ಬರೀ ಅಲಿಪಾಕ್ ಬೇಕಿತ್ತು, ಅದನ್ನೇ ಕೊಡಿಸಿಲ್ಲ ನನಗೆ. ಹುಡುಕಿದ್ವಲ್ಲ ಮಮ್ಮಿ, ಸಿಗಲಿಲ್ಲ. ಸಾರಿ. ಅಯ್ಯೋ, ಒಂದು ಖುಷಿ ವಿಷಯ ಏನಂದರೆ ಬರಬೇಕಂದ್ರೆ ನನಗೆ ಮಮ್ಮಿಗೆ ಸೀಟ್ ಪಕ್ಕನೇ ಸಿಕ್ಕಿತ್ತು. ಸೊ ಸನ್ಸೆಟ್ ನೋಡ್ತಾ ನಿದ್ದೆ ಮಾಡ್ಕೊಂಡು ಬಂದ್ವಿ. ಹೆಂಗಿತ್ತಮ್ಮ ಬೆಳಗಾಮು? ಚೆನ್ನಾಗಿತ್ತು. ನಾವು ಬೆಲ್ಲದ ಬಾಗೇವಾಡಿನ 6:30ಗೆ ರೀಚ್ ಆದ್ವಿ. ಆ ಹೀಟಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು. ಸೊ ಐಸ್ ಕ್ರೀಮ್ ತೊಗೊಂಡು ಶುರು ಆಯಿತು ನೋಡಿ ವೇಟಿಂಗ್. ಬಸ್ ಇಲ್ಲ, ಐಸ್ ಕ್ರೀಮ್ ಬಸ್ಗೋಸ್ಕರ ಐಸ್ ಕ್ರೀಮ್ ತಿನ್ಕೊಂಡು 7:30 ಬಸ್ಸು ನಾಮೋ ನಿಶ ಇಲ್ಲ. ದಿಸ್ ಇಸ್ ದ ಲೈಫ್ ಅಟ್ ವಿಲೇಜ್. ಅದು ಹೆಂಗೈತಿ ಫೀಲು? ಬಸ್ ಇಲ್ಲ. ಮಮ್ಮಿ, ನಾವು ಬೆಳಗಾಂಗೆ ಹೋದಾಗೆಲ್ಲ ಅಮ್ಮ ಏನಾರು ಮಾಡಿರ್ತಿದ್ಲಲ್ಲ, ಇವತ್ತೇನಾದರೂ ಮಾಡಿರ್ತಾಳ? ಮಾಡಿರಲ್ವಾ? ಇಲ್ಲ, ಏನಿಲ್ಲ. ಮಾಡಿಟ್ಟಿಲ್ಲ ಶೇಂಗಾ. ನೋಡೋಣ. 8 ಗಂಟೆ ಆದರೂ ಬಸ್ ಇರಲಿಲ್ಲ. ಕೊನೆಗೆ ಒಂದು 8-10 ಅಷ್ಟೊತ್ತಿಗೆ ಬಸ್ ಸಿಕ್ತು ನಮ್ಮ ಪುಣ್ಯಕ್ಕೆ. ಸಿಕ್ಕಿದ ಬಸ್ನ ಹತ್ಕೊಂಡು ಮನೆಗೆ ಬಂದ್ವಿ. ಚಿಕ್ಕೋಡಿ ಗೋಕಾಕೆ. ಹಾಂ, ಟಿ ವಿ ನೋಡ್ಕೊಂಡು ಕುಂತಾಳೆ. ಚಕ್ಕು ಸಿಕ್ತಿಲ್ಲ.
ನಾವು ಮನೆ ರೀಚ್ ಆದಾಗ 8:20 ಆಗಿತ್ತು. ನಾನು ಬೆಳಗಮಲ್ಲಿ ತೊಗೊಂಡಿದ್ದು ಬರೀ ತಿನ್ನೋಕ್ಕೆ, ಸೊ ಘಾಟೆ ತೊಗೊಂಡೆ ಆ್ಯಂಡ್ ಬಾಂಬೆ ಸೇವ್, ಕಚೋರಿ, ಕುಂದ ಇದೆಲ್ಲ ತೊಗೊಂಡಿದ್ದು ಶ್ರೀ ಪುರೋಹಿತಲ್ಲೇ. ಶ್ರೀ ಪುರೋಹಿತಲ್ಲಿ ಇದು ಕಚೋರಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಇದನ್ನೇ ಈವ್ನಿಂಗ್ ಅಲ್ಲ ನೈಟ್ ತಿನ್ಕೊಂಡ್ವಿ. ಬರೀ ಡಿಮಾರ್ಟ್ ಸಂತಿನೇ ಆಗಿತ್ತು. ನಮ್ಮಮ್ಮಿಗೆ 2,000 ರೂಪಾಯಿ ಚಾಲೆಂಜ್ ಕೊಟ್ಟು ಏನು ತಗೋ ಅಂತಂದೆ. ಡಿಮಾರ್ಟ್ನಾಗೆ ಮನೆಗೆ ದಿನಸಿ ಐಟಮು, ಮಿಕ್ಸಿ ರಿಪೇರಿ ಇದಾಯಿತು.